ಉತ್ತರ ಕರ್ನಾಟಕದಲ್ಲಿ ನೀರುಗಳು ತುಂಬಿದೆ, ಎಲ್ಲ ಕಲುಷಿತ ನೀರು. ಆದರೆ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇಂಥ ಕಡೆ ಇಂಥ ಪರಿಸ್ಥಿತಿ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು, ಇವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಮೊಮ್ಮಕ್ಕಳ ದರ್ಬಾರ್ ಆಗಿದೆ. ಇದು ಪ್ರೊಸಿಷನ್ನಲ್ಲಿ ಇದೆಲ್ಲ ಸಾಂವಿಧಾನಿಕ ಹುದ್ದೆ ಇರತಕ್ಕಂಥವ್ರು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಹದೇವಪ್ಪನವರ ಮೊಮ್ಮಗ, ಇನ್ನು ಕೆಲವು ಕಡೆ ಸಿದ್ದರಾಮಯ್ಯನವರ ಮೊಮ್ಮಗ, ಅವ್ರಿಗೆ ಈಗಾಗಲೇ ಖಡ್ಗ ಕೊಟ್ಟು, ಅವರಿಗೆ ಗದೆ ಕೊಟ್ಟು ಏನು ವಿಜೃಂಭಿಸುವಂತ ಕೆಲಸ ಮಾಡಿಸಿ, ಅಂದರೆ ಇವರಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ, ಇವರಿಗೆ ಮಕ್ಕಳು ಮೊಮ್ಮಕ್ಕಳು ಚಿಂತೆ. ಅವ್ರನ್ನ ಹೆಂಗೆ ಬೆಳೆಸಬೇಕು, ರಾಜಕೀಯದಲ್ಲಿ ಹೆಂಗೆ ದುಡ್ಡು ಹೊಡಿಬೇಕು, ಇಂಥದ್ದನ್ನು ಈಗಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅನೇಕ ಸಚಿವರು, ಈ ಸರ್ಕಾರದ ಅನೇಕ ಸಚಿವರು ಮಕ್ಕಳು AC ರೂಮ್ಗಳಲ್ಲಿ ಕೊಟ್ಟು ಕಲೆಕ್ಷನ್ನು, ಅನೇಕರ ಮಕ್ಕಳು ಇವತ್ತು ಯಾವ ರೀತಿ ಲೂಟಿ ಮಾಡಿಸ್ತಿದ್ದಾರೆ ಅಂದರೆ, ಇವರು ಮಾತ್ರ ಲೂಟಿ ಮಾಡ್ತಿಲ್ಲ, ಮಕ್ಕಳಿಗೂ ಲೂಟಿ ಮಾಡೋದು ಹೇಗೆ ಅನ್ನೋದನ್ನ ಈಗಾಗಲೇ ಕಲಿಸಿ ಅವರ ಕಡೆಯಿಂದ ಮಾಡಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಸರ್ಕಾರ ಟೋಟಲಿ ರಿಯಲ್ ಎಸ್ಟೇಟ್ ಸರ್ಕಾರ ಆಗಿದೆ. ಬೆಂಗಳೂರು ಸುತ್ತಲೂ ಬೆಲೆ ಬಾಳ್ತಕ್ಕಂಥ ಜಮೀನುಗಳು, ಪಾಪ ರೈತರು ಕಂಗಾಲಾಗಿದ್ದಾರೆ, ಅವರು ಜಮೀನುಗಳನ್ನು ಕಳ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಈ ಸರ್ಕಾರಕ್ಕೆ ಕರುಣೆ ಬರದೆ ಇಡೀ ಬೆಂಗಳೂರು ಸುತ್ತ ಇರತಕ್ಕಂಥ ನೆಲಮಂಗಲ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಹೊಸಕೋಟೆ ಇರ್ಬೋದು, ಆನೇಕಲ್ ಇರ್ಬೋದು, ಕನಕಪುರ, ರಾಮನಗರ, ಎಲ್ಲ ಕಡೆ ಜಮೀನುಗಳನ್ನು ಈಗಾಗಲೇ ಇವರು ಅಕ್ವೈರ್ ಮಾಡೋದು, ರಿಯಲ್ ಎಸ್ಟೇಟ್ ಮಾಡೋದು. ಈ ದಂಧೆಯಲ್ಲಿ, ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವರೆಲ್ಲ ಇವತ್ತು ಮುಳುಗಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡಬೇಕಾಗಿದ್ದ ಮೀಸಲಾತಿಯಲ್ಲಿ ಆದ ವಂಚನೆಗೆ ಅಲೆಮಾರಿ ಸಮುದಾಯಗಳು ಹೋಗಿ ಇವತ್ತು ದೆಹಲಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಎಂಥ ವಿಪರ್ಯಾಸ! ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ನಿನ್ನೆ ಹೋಗಿ ದೆಹಲಿಗೆ ಹೋಗಬೇಕಾಯ್ತು ಅಂತ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿದ್ದಾರೆ. ಇವರಿಗೆ ಈ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲ, ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ. ಬರೀ ಮಾತಾಡಿದರೆ ರಾಜಕೀಯ. ಈ ಕಡೆ ನಾನು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತೀನಿ, ಇವರು ನಾನೇ ಮುಂದೆ 2.5 ವರ್ಷ ಮುಖ್ಯಮಂತ್ರಿ ಅಂತ ಇವರು, ಇಲ್ಲ ನಾಳೆ ನಾನು ಆಗ್ತೇನೆ ನವೆಂಬರಲ್ಲಿ ಅಂತ ಇನ್ನೊಬ್ಬರು, ನಾ ಕೊಡೆ ನೀ ಬಿಡೆ. ಇದೇ ಪರಿಸ್ಥಿತಿಯಲ್ಲಿ ನಾನು ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ದಂಧೆಯಲ್ಲಿ ರಾಜ್ಯವನ್ನು ಸರ್ವನಾಶ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಈಗ ವೋಟ್ ಚೋರಿ 5 ತುಂಡುಗಳಾಗಿ ಬೆಂಗಳೂರನ್ನು ಮಾಡಿದ್ದಾರೆ. ನಾನು ನೋಡಿದೆ ಈಗಾಗಲೇ KR ಪುರಂ, ಮಹದೇವಪುರ ಎರಡನ್ನೂ ಸೇರಿ ಒಂದು ಡಿವಿಷನ್ನು. ಅದರಲ್ಲಿ ಎಷ್ಟಿದೆ ಅಂದರೆ 50 ವಾರ್ಡ್ಗಳು, ಇನ್ನೊಂದು 111 ವಾರ್ಡ್ಗಳು. 111 ವಾರ್ಡು, ಇದು 50. ಅದು ಹೇಗೆ ಹೋಲಿಕೆ? ಹೇಗೆ ವೋಟ್ ಚೋರಿ ಈಗ ಶುರುವಾಗ್ತಾ ಇದೆ? ಇಲ್ಲಿವರೆಗೂ ವೋಟ್ ಚೋರಿ ಇರಲಿಲ್ಲ. ಈಗ ಬ್ಯಾಲೆಟ್ ಬೇರೆ ಅನೌನ್ಸ್ ಮಾಡಿದ್ದಾರೆ. ಗೂಂಡಾಗಿರಿ, ರೌಡಿಸಮ್ಮು, ಬೂತ್ ಕ್ಯಾಪ್ಚರಿಂಗು, ಆಮೇಲೆ ಬ್ಯಾಲೆಟ್ ಪೇಪರೇ ನಾಪತ್ತೆ, ಬೂತೇ ನಾಪತ್ತೆ, ಇವು ಈಗ ಶುರುವಾಗ್ತಾ ಇರೋದು. ಇಲ್ಲಿವರೆಗೂ ಇರಲಿಲ್ಲ. ಸುಳ್ಳು ಹೇಳ್ತಿದ್ರು, ಅದು ಸುಳ್ಳು ಹೇಳ್ಕೊಂಡೆ ವೋಟ್ ಚೋರಿ ಈಗ ಶುರು ಮಾಡ್ತಿದ್ದಾರೆ. ಪಾಪ ಒಳ್ಳೆ ವ್ಯಕ್ತಿಯನ್ನು ಕರೆಸಿದ್ದಾರೆ, ಸುರ್ಜೇವಾಲಾ. ಇಲ್ಲಿವರೆಗೂ ATM ನಡೆಸ್ತಿದ್ರು, ಇನ್ಮೇಲೆ ವೋಟ್ ಚೋರಿ ಕೂಡ ಅವರೇ ನಡೆಸ್ತಾರೆ. ಇದು ಎಲ್ಲಿ ಬೇಕಾದರೂ ಇವರು ಹೋಗಿ ಹೇಳ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಅದು ಎಲ್ಲವೂ ಕೂಡ ನೀನು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ ಅನ್ನೋ ವ್ಯಾಪಾರ ಅಷ್ಟೇ ಇದು. ಇದರಲ್ಲಿ ಏನೂ ಇಲ್ಲ, ಉರುಳಿಲ್ಲ. ಈ ತೊಟ್ಟಲು ತೂಗೋದು ಅವರೇ, ಅವ್ರ ಮಗುವನ್ನ ಜಿವಟೋರು ಅವರೇ,
ಇದೆಲ್ಲನೂ ನಾಟಕ. ಸೊ ಕಾಂಗ್ರೆಸ್ನಲ್ಲಿ ಇಂಥ ನಾಟಕಗಳು ಭಾಳ ಚೆನ್ನಾಗಿ ನಡೀತಿರ್ತವೆ. ಆ ನಾಟಕ ಪ್ರದರ್ಶನ ಪ್ರಾರಂಭ ಆಗಿದೆ. ಇದು ಆದರೆ ನಾನು ಹೇಳಿದ್ನಲ್ಲ, ಇವರು ನಾನು ಕೊಡೋದೇ ಇಲ್ಲ ಏನೇ ಆದರೂ ಆಗಲಿ ಅಂತ, ಅವ್ರು ನಾನು ಬಿಡೋದೇ ಇಲ್ಲ ಅಂತ ಅವ್ರೆ. ಹೈಕಮಾಂಡ್ ಇದು ಇಂಥ ಹೈಕಮಾಂಡು ನಮ್ಮ ಕರ್ನಾಟಕದ ಪಂಚಾಯಿತಿಯಲ್ಲೂ ಕೂಡ ಇರಲ್ಲ. ಇಂಥ ವೀಕೆಸ್ಟ್ ಹೈಕಮಾಂಡು ಕಾಂಗ್ರೆಸ್ದು. ಯಾಕೆಂದರೆ ದೇ ಆರ್ ಪವರ್ಲೆಸ್ ಫಾರ್ ಸೋ ಮೆನಿ ಇಯರ್ಸ್. ಅದರಿಂದಾಗಿ ಹೈಕಮಾಂಡು ಸಂಪೂರ್ಣ ಸತ್ತೋಗಿದೆ. ಆದ್ದರಿಂದ ಈ ಲೋ ಕಮಾಂಡ್ಗಳೆಲ್ಲ ಹೈಕಮಾಂಡ್ಗಳಾಗಿಬಿಟ್ಟಿದೆ.